ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೀವಿ. DKC ಕುಮಾರ್ ಅವರು ಹೊಸ ಜಿಲ್ಲೆ ಡಿಸ್ಟ್ರಿಕ್ಟ್ ಮಾಡಿದ್ದಾರೆ. ಒಳ್ಳೇದಲ್ವಾ? ಚನ್ನಪಟ್ಟಣದ ಹತ್ರ ಚಿಕ್ಕನಹಳ್ಳಿ ದೊಡ್ಡಿ ಅಂತ ಎಮಿನ್ ಗಾರ್ಡ್ ಅಂತ ಮರಿ ಹೆಸರು. ಯಾವ್ದಾ? ಎಮಿನ್ ಗಾರ್ಡ್. ಯಾವ ತಳಿ? ಎಲ್ಲಿದ್ದು? ಎಳಗ ಬರ್ತದೆ ಅಣ್ಣ ತಳಿ. ಎಷ್ಟು ಬೆಲೆ ಬೆಳೀತದ ಅಣ್ಣ? ನಾವು 95 ಹೇಳ್ತಾ ಇದೀವಿ. 95 ಹೇಳ್ತಾ ಇದೀವಿ ಅಣ್ಣ. ಜೊತೆ ಒಂದು ಜೊತೆ 95,000 ಅಣ್ಣ. ಜೊತೆ 1 ಲಕ್ಷ. ಜೊತೆ 95,000. 95,000 ವೇರಿಯೇಷನ್ ಒಂದು 5,000 ವೇರಿಯೇಷನ್ ಕೊಡ್ತೀವಿ ಸರ್. ಅಣ್ಣ ಇದು ಎಷ್ಟು ಒಂದು ವರ್ಷದ ಮರಿ ಸರ್. 2 ಆಗಿದೆ. 2 ಅಣ್ಣ ಎಷ್ಟಿದೆ ಟೋಟಲ್ ನಿಮ್ದು? ನಮ್ಮ ಹತ್ರ ಒಂದು 60-70 ಮರಿ ಇದೆ ಸರ್. 60-70 ಮರಿ. ಹೌದು ಸರ್. ಎಷ್ಟು ತಗೊಂಡಿದ್ದೀರಿ? ಎಲ್ಲ ತಂದಿದ್ದೀವಿ ಸರ್. ಎಲ್ಲ 70 ಮರಿನೂ ತಂದ್ಬಿಟ್ಟಿದ್ದೀವಿ ಸರ್. 70 ತಂದಿರ? ಎಷ್ಟು ಸೇಲ್ ಆಗಿದೆ ಇಲ್ಲಿವರೆಗೂ? 40 ಮರಿ ಸೇಲ್ ಆಗಿದೆ. ಇನ್ನೊಂದು 30 ಮರಿ ಇದೆ ಸರ್. ಇನ್ನು 40 ಮರಿ ಸೇಲ್ ಆಗಿದೆ. ಹೌದು ಸರ್. ಇನ್ನು 30 ಇದೆ. ಹೌದು ಸರ್. ಬೆಲೆ ಕಮ್ಮಿ. ರೈತರ ಕಷ್ಟ ಅನ್ನೋದು ಏನು ಅಂತ ಗೊತ್ತಿಲ್ಲ. ಎಲ್ಲ ನೀವು ಬೆಲೆ ಕಮ್ಮಿ ಅಂತ ಕೇಳ್ತೀರಿ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ ಅಂಗಡಿಗೆ ಹೋಗಿ ಕೇಳಿದ್ರೆ ಮಟನ್ 900 ರೂಪಾಯಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಸಾ, ನಮ್ ಕಷ್ಟ ಗೊತ್ತಿರ್ಬೇಕಲ್ಲ ಅವ್ರಿಗೆ. ನಮ್ ಕಷ್ಟ ಗೊತ್ತಿರ್ಬೇಕಲ್ಲ ಜನಕ್ಕೆ. ಅಣ್ಣ ಹೆಂಗೆ ಒಟ್ಟು 6 ಕಾಸು ಕೇಳ್ತಾರೆ, ನಾವು ಕೊಡೋಕ್ಕಾಗುತ್ತಾ? ನೀವು ಸಾಕಾಣಿಕೆ ಮಾಡಿದ್ ಹಿಂಗೆ ಮನೆ ಹತ್ರನ ಅಥವಾ ನೀವು ಗದ್ದೆ ಎಲ್ಲ? ಮನೆ ಹತ್ರನೇ ಮಾಡ್ತಾ ಇದೀವಿ ಸರ್. ಶೆಡ್ ಇದೆ ನಿಮ್ದು? ಶೆಡ್ ಇದೆ ಸರ್. ಅಣ್ಣ ಇದು ಎಷ್ಟು ವರ್ಷದ ಮರಿ ಅಂತ ಹೇಳಿದ್ದು? 1.5 ವರ್ಷದ ಮರಿ ಇದೆ ಸರ್. 2 ಆಗಿದೆ. ಅಣ್ಣ ಇದು ಕ್ರಾಸಿಂಗ್ ಮಾಡಿಸೋದಲ್ಲ ಹೆಂಗೆ ಇದು? ಅದು ಹೆಣ್ಣುಗುರಿ ಬೇಕು. ಹೆಣ್ಣುಗುರಿ ಇದ್ರೆ ಮಾತ್ರ ಬೀಡಿಂಗ್ ಕೊಡ್ಬೋದು. ಬೀಡಿಂಗ್ ಕೊಡೋ ಕ್ರಾಸಿಂಗ್ ಆಗುತ್ತೆ ಸರ್. ಅಣ್ಣ ಈಗ ಮರಿ ತಗೊಂಡು ಇವಾಗ ಇದು 1.5 ವರ್ಷ ಸಾಕು, 1 ವರ್ಷ ಸಾಕಿದ್ರೆ ಹೆಣ್ಣುಗುರಿಗೆ ಬೀಡಿಂಗು ತಗರಿರ್ಬೇಕು ಸರ್. ಬೀಡಿಂಗ್ ಮಾಡ್ಬೇಕು ಸರ್. ಒಂದು ಮಡಿಕೋಬೇಕು. ಅಣ್ಣ ಟೇಸ್ಟ್ ಒಂದು ಯಾವ ಟೇಸ್ಟ್ ಬರುತ್ತೆ ಕುರಿಗಳಲ್ಲಿ? ಈಗ ಎಲ್ಲ ಟೇಸ್ಟ್ ಒಂದೇ ಟೇಸ್ಟ್ ಇದೆ ಸರ್. ಕುರಿ ಅಂದಮೇಲೆ ಎಲ್ಲ ಒಂದೇ. ಆದ್ರೆ ತಳಿ ಇಂಗ್ಲಿಸಿದ್ದಾರೆ ಸರ್ ಅಷ್ಟೇ. ಎಳಗ, ಬನ್ನೂರು, ಮತ್ತೆ ಸಿಂಗ್ನೂರು. ಅಣ್ಣ ಇದು ಇವೆಲ್ಲ ಇದೆಯಲ್ಲ ಬಂಡೂರು ಮತ್ತೆ ಬನ್ನೂರು ಅಂತ ಹೇಳಿ. ಅವು ಜಾತಿ ಹೋಗುತ್ತೆ ಸರ್. ಎಲ್ಲ ಕುರಿನಿಯೇ ನೇಮ್ ಇಟ್ಕೊಂಡಿದ್ದಾರೆ ಅಷ್ಟೇ, ಹೆಸರು ಅಷ್ಟೇ. ಟೇಸ್ಟ್ ಎಲ್ಲ ಒಂದೇ. ಉಪ್ಪು ಖಾರ ಹುಳಿ ಎಲ್ಲ ಒಂದೇ ಬರುತ್ತೆ ಸರ್. ಎಷ್ಟು ವರ್ಷದಿಂದ ನೀವು ಸಾಕಾಣಿಕೆ ಮಾಡ್ತಿದ್ದೀರಾ? ನಾವು ಒಂದು 15 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. 15 ವರ್ಷದಿಂದ. ಅಣ್ಣ ಇದೇ ಕೆಲಸನ ಅಥವಾ ನೀವು ಊರಲ್ಲಿ ಬೇರೆ ಇದೇ ಕೆಲಸ ಸರ್? ಎಲ್ಲ ರೈತರ ಕೆಲಸ. ಎಲ್ಲ ರೈತರ ಕೆಲಸದೇನೆ. ಅಣ್ಣ ಇದು ನೋಡ್ಕೊಳಕ್ಕೆಲ್ಲ ಮನೇಲಿ ಯಾರು? ಹೆಂಗಸರು ಮಕ್ಕಳೆಲ್ಲ ಇದ್ದಾರೆ. ನಾವು ಫ್ಯಾಮಿಲಿನೇ ಸರ್. ಫುಲ್ ಫ್ಯಾಮಿಲಿ. ಯಾರನ್ನೂ ಆಳು ಇಟ್ಕೊಂಡಿಲ್ಲ ಸರ್. ನಾವೇ ನೋಡ್ಕೋತೀವಿ ಸರ್. ಎಲ್ಲೆಲ್ಲಿ ತಗೊಂಡೋಗಿ ಇದು ವ್ಯಾಪಾರ ಮಾಡ್ತೀರಾ? ನಾವು ಚಾಮರಾಜಪೇಟೆಗೆ ಸರ್ ವರ್ಷಕ್ಕೊಂದ್ಸರಿ ಬರ್ತೀವಿ. 15 ದಿವಸ ಮುಂಚಿತವಾಗಿ ಬಂತೀವಿ ಚಾಮರಾಜಪೇಟೆಗೆ. ವ್ಯಾಪಾರ ಮಾಡ್ಕೊಂಡು ಹೋಗ್ತೀವಿ ಸರ್. ಪರ್ಟಿಕ್ಯುಲರ್ ಇದೇ ಹಬ್ಬಕ್ಕೆ ಮಾಡ್ತೀರಾ ಅಥವಾ ಈಗ ಸಂತೆಗೆ? ಸಂತೆಗೆ ಹೋಗೋದಿಲ್ಲ ಸರ್. ಹಳ್ಳಿ ಮೇಲೆ ಮರಿ ತೆಗಿತೀವಿ. 2 ತಿಂಗಳು ಮುಂಚಿತವಾಗಿ ಮರಿ ತೆಗೆದು ಮನೆ ಹತ್ರ ಮೇಯಿಸ್ಕೊಂಡು 15 ದಿವಸ ಮುಂಚಿತವಾಗಿ ಚಾಮರಾಜಪೇಟೆಗೆ ಮರಿ ವ್ಯಾಪಾರಕ್ಕೆ ಬರ್ತೀವಿ ಸರ್. ಅಣ್ಣ ಈ ಮದುವೆಗೆಲ್ಲ ಬೇಕು ಅಂತ ಹೇಳಿದ್ರೆ ಕೊಡ್ತೀರಾ? ಅದು ಕೊಡ್ತೀವಿ ಸರ್. ಕೊಡ್ತೀವಿ ಖಂಡಿತ. ಎಲ್ಲಿ ಬರಬೇಕು? ಚನ್ನಪಟ್ಟಣದ ಹತ್ರ ಬ್ರೌನಿಪುರ, ಚಿಕ್ಕನಹಳ್ಳಿ, ಗೊಲ್ರದೊಡ್ಡಿ ಅಂತ ಸರ್. ನಂಬರ್ ಹೇಳಿ ನಿಮ್ಮದು? 9740856054. ರೇಟಲ್ಲಿ ಕಮ್ಮಿ ಕೊಡ್ತೀರಾ ಅವಾಗ ಬೇಕು ಅಂದರೆ? ನಮ್ಗೆ ಏನಾರು ಓಕೆ ಅಂತ ಅನ್ಸಿದ್ರೆ ನಮಗೆ ಸಮಾಧಾನ ಆದ್ರೂ ಕೊಡ್ತೀವಿ ಸರ್. ಇನ್ನು ತುಂಬ ಜನ ಹೇಳ್ತೀವಿ ಈಗ ಮದುವೆಗೆಲ್ಲ ಓಕೆ, ಈಗ ಎಲ್ಲ ಅದು ಕಟ್ ಮಾಡಿ ಎಲ್ಲ ಬೇಕು ಅಂತ ಹೇಳ್ತೀರಾ, ಹಂಗೆ ಮಾಡ್ಕೊಡ್ತೀರಾ ಅಥವಾ ಎಲ್ಲ A to Z ಎಲ್ಲ ಮಾಡ್ತೀವಿ ಸರ್. ಎಲ್ಲ ಮಾಡ್ಕೊಡ್ತೀರಾ? ನಾವು ಜಾಸ್ತಿ ಈಗ ಏನೇನು ಕಾಯಿಲೆ ಬರ್ತೀವಿ ಇವಕ್ಕೆಲ್ಲ ಬಂದ್ರೆ? ಈಗ ಏನು ಬರಲ್ಲ ಸರ್. ಶೀತ ಜ್ವರ ಬಂದ್ರೆ ಅದು ಹೆಂಗೆ ಅಂತ? ಜ್ವರ ಬಂದ್ರೆ ಇಂಜೆಕ್ಷನ್ ನಾವೇ ಸ್ವಂತ ಓನಾಗಿ ಮಾಡ್ತೀವಿ ಸರ್. ಯಾವ ವೆಟರ್ನರಿ ಡಾಕ್ಟರ್ ಕರೀದಿಲ್ಲ, ಏನು ಕರೀದಿಲ್ಲ ಸರ್. ನಾವೇ ಡಾಕ್ಟ್ರು. ನೀವೇ ಡಾಕ್ಟ್ರು? ನಾವೇ ಡಾಕ್ಟ್ರು. ಮಾತ್ರೆ ಹಾಕ್ತೀವಿ. ಬೇರೆ ಜ್ವರ ಬಂದ್ರೆ ಎಲ್ಲ ನಾವೇ ಹಾಕೋದು. ಮಾತ್ರೆಗಳು ಹಾಕೋತೀವಿ ಸರ್, ಹೋಗ್ತದೆ. ಡಾಕ್ಟ್ರನ್ನು ಕರ್ಸೋದಿಲ್ಲ, ಏನು ಕರ್ಸೋದಿಲ್ಲ ಸರ್. ಈಗ ಶೀತ ಮತ್ತೆ ಹೀಟು ಅಂತ ಅವೇನು ಆಗಲ್ಲ? ಶೀತ ಹೀಟು ಯಾವುದು ಇಲ್ಲ ಸರ್. ಮನುಷ್ಯನ್ಗೆ ಅಷ್ಟೇ ಶೀತ ಹೀಟು ಅನ್ನೋದು. ಇವಾಗ ಯಾವುದು ಶೀತ ಹೀಟು ಯಾವುದು ಇಲ್ಲ ಸರ್. ಸ್ವಲ್ಪ ಗಿಡದ ಮೇಲೆ ಭೂಮಿ ಮೇಲೆ ಮೇವು ಇದ್ದಾವೆ, ಹಸಿರು ಮೇವು ಇದೆ ಸರ್. ಮೇವು ಅಂದ್ರೆ ಹೆಂಗೆ? ಏನೇನು? ಕಡಲೆ ಒಟ್ಟು, ಚಕ್ಕೆ ಬೂಸ, ಚಕ್ಕೆ ಒಟ್ಟು, ಮುಸುನ್ ಜೋಳ, ಕಡಲೆಪುರಿ ಎಲ್ಲ ಮಿಕ್ಸಿಂಗ್ ಮಾಡ್ಕೊಂಡು ಇಡ್ತೀವಿ ಸರ್. ಓಕೆ. ಏನು ಹೆಸರಿಟ್ಟಿದ್ರಿ ಇವೆಲ್ಲ ನೀವು? ಇದಕ್ಕೆ ಒಂದಕ್ಕೆ ರಾಜ ಅಂತ ಇಟ್ಟಿದ್ದೀವಿ, ಒಂದಕ್ಕೆ ಹುಲಿ ಅಂತ ಇಟ್ಟಿದ್ದೀವಿ, ಒಂದಕ್ಕೆ ಸಿಂಹ ಅಂತ ಹೆಸರಿಟ್ಟಿದ್ದೀವಿ ಸರ್. ಕಾಡು ಪ್ರಾಣಿಗಳು ನಿಮ್ಮಲ್ಲಿ ಇದ್ದಾವೆ? ಹೌದು ಸರ್. ಎಲ್ಲಾನು